ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ರಾಜಕೀಯ ಇರುತ್ತೆ, ರಾಜಕೀಯದಿಂದನೇ ನಮ್ಮ ದೇಶ ಇವತ್ತು ಹಾಳಾಗ್ತಾ ಇದೆ. ನನಗೆ ಗೊತ್ತಾಗ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ವಿದೇಶಕ್ಕೆ ಹೋಗಿದ್ದೆ, ಆ ದೇಶ ನೋಡ್ಕೊಂಡು ಬಂದ್ರೆ ನಮಗೆ ಇಲ್ಲಿ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಮ್ಮ ದೇಶ ಯಾವತ್ತು ಇನ್ನೊಂದು 50 ವರ್ಷ ಆದ್ರೂ ನಮ್ಮ ದೇಶ ಅದ ತರ ಆಗಲ್ಲ. ಈ ಮಕ್ಕಳಾದ್ರೂ ರಾಜಕೀಯ ಬಿಟ್ಟು ಭವಿಷ್ಯ ನಿಮ್ಮ ರೂಪಿಸ್ಕೊಳ್ಳಿ, ಈ ದೇಶ ಚೆನ್ನಾಗಿರ್ಲಿ. ನಮ್ಮ ಮನೆ ಯಾವ ತರ ಇದೆಯೋ, ನಮ್ಮ ಮನೆ ಮಕ್ಕಳು ಮತ್ತು ನಮ್ಮ ಹೆಂಡತಿ ಮಕ್ಕಳು ಎಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ತೀವೋ, ಅದೇ ತರ ನಮ್ಮ ನಾಡು ನುಡಿ ನಮ್ಮ ದೇಶ ಅನ್ನೋದು ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಅದರಿಂದ ರಾಜಕೀಯ ವ್ಯಕ್ತಿ ಯಾವುದೋ ಒಂದು ಇದಕ್ಕೆಲ್ಲ ಬಂದು ಮಕ್ಕಳು ಪ್ರೋತ್ಸಾಹಿಸಬೇಕು ಅಂತ ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಇದಕ್ಕೆ ಒಂದು ಸ್ವಲ್ಪ ಬೇಸರ ಆಯ್ತು. ಯಾಕಂದ್ರೆ ಆ ಮಕ್ಕಳ ಪ್ರೋತ್ಸಾಹಿಸಕ್ಕೆ ಯಾರು ಬಂದಿಲ್ಲ ಇವತ್ತು. ಅದೇ ಯಾವುದೋ ಒಂದು ರಾಜಕೀಯ ಇದು ಎಲ್ಲ ಅಲ್ಲಿ ಇದ್ದಾರೆ. ಯಾಕೆ ನಾನು ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಯಾಕೆ ಪ್ರತಿ ವರ್ಷನೂ ನಾನು ಈ ಕನ್ನಡ ಸಂಘದಲ್ಲಿ ಒಂದು 80 ವಿಷಯದಿಂದ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಆ ಪ್ರತಿಭೆಗಳನ್ನ ಗುರುತಿಸಬೇಕು, ಅವ್ರ ಕೈಯಲ್ಲಿ ಒಂದು ಸರ್ಟಿಫಿಕೇಟ್ ಅವ್ರನ್ನ ಅಭಿನಂದಿಸಬೇಕು ಅಂತ ಕರೆದಿದ್ವು. ಅವರೇ ಇವತ್ತು ಇಲ್ಲಿ ಬಂದಿರ್ಲಿಲ್ಲ. ಅದೊಂದು ನಮಗೆ ನೋವು ಸಂಗಾತಿ. ಯಾಕೆಂದ್ರೆ ಬೇರೆ ಇದಕ್ಕೆಲ್ಲ ರಾಜಕೀಯ ವ್ಯಕ್ತಿ ಯಾವುದೋ ಒಂದು ಇದಕ್ಕೆಲ್ಲ ಬಂದು ಮಕ್ಕಳು ಪ್ರೋತ್ಸಾಹಿಸಬೇಕು ಅಂತ ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಇದಕ್ಕೆ ಒಂದು ಸ್ವಲ್ಪ ಬೇಸರ ಆಯ್ತು. ಯಾಕಂದ್ರೆ ಆ ಮಕ್ಕಳ ಪ್ರೋತ್ಸಾಹಿಸಕ್ಕೆ ಯಾರು ಬಂದಿಲ್ಲ ಇವತ್ತು. ಅದೇ ಯಾವುದೋ ಒಂದು ರಾಜಕೀಯ ಇದು ಎಲ್ಲ ಅಲ್ಲಿ ಇದ್ದಾರೆ. ಯಾಕೆ ನಾನು ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಯಾಕೆ ಪ್ರತಿ ವರ್ಷನೂ ನಾನು ಈ ಕನ್ನಡ ಸಂಘದಲ್ಲಿ ಒಂದು 80 ವಿಷಯದಿಂದ ಇಲ್ಲಿ ಬಂದಿದ್ದೀವಿ. ಕಸ ಗುಡಿಸ್ಕೊಂಡು ಇವತ್ತು ಕಸ ಗುಡ್ಸಕ್ ಬಂದಿದ್ದೀವಿ. ಗುಡಿಸ್ಬಿಟ್ಟು ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೀವಿ. ಅಂತ ಮಕ್ಕಳು ಯಾಕೆ ಇದ್ವಿ ಹೇಳಿದ್ರೆ, ನಾನು ಕೂಡ ನಮ್ಮ BO ಸಾಹೇಬ್ರು ಹೇಳಿದ್ರು, ಏನೋ SLC ಅಲ್ಲಿ 210 ಅಂಕ ಗಳಿಸು. ಅದೇ ತರ ನಾನು ಕನ್ನಡ ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿದ್ದೆ. ಫಸ್ಟ್ ಅಟೆಂಪ್ಟ್ ಇದು SLC ಅಲ್ಲಿ 2ನೇ ಅಟೆಂಪ್ಟ್ ಅಲ್ಲಿ ನಾನು ಪಾಸ್ ಆಗಿದ್ದು. ಆದ್ರೆ ನಾನು ಆತರ ಇರ್ಬೋದು. ಆದ್ರೆ ಇವತ್ತಿನ ಮಕ್ಕಳು ವಿದ್ಯಾಭ್ಯಾಸ ಮುಖ್ಯ ಅಂತ ನನ್ನ ಮಕ್ಕಳು ಇವತ್ತು ಒಬ್ರು PhD ಮಾಡ್ತಾ ಇದ್ರೆ, ಒಬ್ಬನು ಇಂಜಿನಿಯರ್ ಆಗಿದ್ದಾರೆ. ಯಾಕಂದ್ರೆ ನಾವು ಆತರ ಇದ್ವು. ಇವತ್ತು ಮಕ್ಕಳಿಗೆ ಭವಿಷ್ಯ ಅಂತ ನಾವು ಅವರಿಗೆ ಪ್ರೋತ್ಸಾಹ ಮಾಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ. ಅದಕ್ಕೋಸ್ಕರ ನಾವು ವರ್ಷದಲ್ಲಿ 3 ಸಲ ನಾವು ಈ ಮಕ್ಕಳನ್ನ ಗುರುಸ್ತಾ ಇದ್ದೀವಿ. ಇದು ಒಂದು ವೆಂಕಟೇಶ್ವರ ಟೆಂಪಲ್, ಅದರಲ್ಲೂ ಮಕ್ಕಳನ್ನ ನಾವು ಗುರುಸ್ತಾ ಇದ್ದೀವಿ. ಕನ್ನಡ ಸಂಘದಲ್ಲೂ ರಾಜ್ಯೋತ್ಸವದಲ್ಲಿ ಗುರುಸ್ತಾ ಇದ್ದೀವಿ. ಇವಾಗ ಪ್ರತಿಭಾ ಪುರಸ್ಕಾರ ಗುರುಸಿ ಆ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ. ರಾಜಕೀಯ ಇರುತ್ತೆ, ರಾಜಕೀಯದಿಂದನೇ ನಮ್ಮ ದೇಶ ಇವತ್ತು ಹಾಳಾಗ್ತಾ ಇದೆ. ನನಗೆ ಗೊತ್ತಾಗ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ವಿದೇಶಕ್ಕೆ ಹೋಗಿದ್ದೆ, ಆ ದೇಶ ನೋಡ್ಕೊಂಡು ಬಂದ್ರೆ ನಮಗೆ ಇಲ್ಲಿ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಮ್ಮ ದೇಶ ಯಾವತ್ತು ಇನ್ನೊಂದು 50 ವರ್ಷ ಆದ್ರೂ ನಮ್ಮ ದೇಶ ಅದ ತರ ಆಗಲ್ಲ. ಈ ಮಕ್ಕಳಾದ್ರೂ ರಾಜಕೀಯ ಬಿಟ್ಟು ಭವಿಷ್ಯ ನಿಮ್ಮ ರೂಪಿಸ್ಕೊಳ್ಳಿ, ಈ ದೇಶ ಚೆನ್ನಾಗಿರ್ಲಿ. ನಮ್ಮ ಮನೆ ಯಾವ ತರ ಇದೆಯೋ, ನಮ್ಮ ಮನೆ ಮಕ್ಕಳು ಮತ್ತು ನಮ್ಮ ಹೆಂಡತಿ ಮಕ್ಕಳು ಎಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ತೀವೋ, ಅದೇ ತರ ನಮ್ಮ ನಾಡು ನುಡಿ ನಮ್ಮ ದೇಶ ಅನ್ನೋದು ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಅದರಿಂದ ಯಾಕೆ ನಾವು ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮದೇ ನೋಡಬಾರ್ದು, ಸ್ವಾರ್ಥ ಇರಬಾರ್ದು. ಈ ರಾಜಕೀಯದಿಂದ ನಮ್ಮ ವ್ಯವಸ್ಥೆನೇ ಹಾಳಾಗ್ತಾ ಇದೆ. ಆ ಒಂದಿದ್ರಲ್ಲಿ ದಯವಿಟ್ಟು ಈ ಮಕ್ಕಳ ಭವಿಷ್ಯ ನೀವು ರೂಪಿಸ್ಕೊಂಡು ನಮ್ಮ ದೇಶ ಚೆನ್ನಾಗಾಗ್ಲಿ, ನಾವು ಮುಂದೆ ಬರಬೇಕು, ಈ ದೇಶ ಚೆನ್ನಾಗಿ ಕಟ್ಟಬೇಕು ಅನ್ನೋ ಒಂದಿದೆ. ಭಾಷೆ ಕನ್ನಡ ಇರ್ಬೋದು, ನಾವು ಕನ್ನಡ ಸಂಘ, ಆದ್ರೆ ನಾವು ತೆಲುಗು ಭಾಷೆ ಮನೆಯಲ್ಲಿ ಮಾತಾಡೋದು. ಆದ್ರೂ ಭಾಷೆ ಎಲ್ಲಾನು ಇರಬೇಕು. ಇಂಗ್ಲಿಷ್ ಇರಬೇಕು, ತಮಿಳು ಇರಬೇಕು, ತೆಲುಗು ಇರಬೇಕು, ಎಲ್ಲ ಇರಬೇಕು. ಯಾಕಂದ್ರೆ ನಾನು ವಿದೇಶ ಹೋದಾಗ ನನ್ನ ಪರಿಸ್ಥಿತಿ ಮರಿಬಾರ್ದು. ನಮ್ಮ ಕನ್ನಡ ಅನ್ನೋದು ನಮ್ಮ ಭಾಷೆ, ಮಾತೃಭಾಷೆಯನ್ನ ಅದನ್ನು ಬೆಳೆಸಬೇಕು. ಯಾಕಂದ್ರೆ ಅದನ್ನು ಬಿಟ್ಟು ಬೇರೆನೇ ಭಾಷೆ ಬೇಕು ಅಂತ ವಿದೇಶನೇ ನಾವು ಮಾತಾಡೋದು ಅದು ಸರಿಯಲ್ಲ ಅಂತ. ಯಾಕಂದ್ರೆ ನಾನು ಒಂದು 35 ದಿವಸ ಓಡಾಡ್ಕೊಂಡು ಬಂದಿದ್ದರಿಂದ ಭಾಷೆ ಎಲ್ಲಾ ಭಾಷೆನೂ ಬೇಕಾಗುತ್ತೆ ಅನ್ನೋ ಒಂದು ಇದರಲ್ಲಿ ನಾನು ಅಭಿಪ್ರಾಯ ನಂದು. ಯಾಕಂದ್ರೆ ಭಾಷೆ ಮನೆಯಲ್ಲಿ ಯಾವ್ದಾದ್ರು ಮಾತಾಡ್ಲಿ, ನಮ್ಮ ಮಾತೃಭಾಷೆ ಕರ್ನಾಟಕದಲ್ಲಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.